ಮಾಡ್ಬೋದು, ಏನೇ ಮಾಡ್ಬೋದು. ಯಾಕಂದರೆ ನಾನು ಫೇಸ್ ಆಫ್ ಬಟ್ ಈಗ ಹೆಂಗೆಂದರೆ ಈ ರೈತರು ಇರ್ತಾರೆ, ಬೆಳೆ ಬೆಳೀತಾರೆ, ತೇಲುತ್ತೆ, ಗಾಳಿಗೆ ಕುಡಿಯುತ್ತೆ, ಅಲ್ಲಿಂದ ಅನ್ನ ಆಗುತ್ತೆ, ಎಲ್ಲ ಹೊಟ್ಟೆ ತಿಂಡಿ ಬರ್ತದೆ. ಆ ಅನ್ನನ ಹೊಗಳ್ತೀವಿ, ಆ ಅನ್ನನ ಬೆಳೆದಿರೋ ರೈತರನ್ನ ಯಾರು ನೆನಪು ಮಾಡ್ಕೊಳ್ಳೋದು. ಸೊ ಅದೇ ಥರ ನಮ್ಮ ಸಿನಿಮಾ ರೈತರು ಅಂದರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರೊಡ್ಯೂಸರ್ಸು, ಅಂದರೆ ಬ್ಯಾಕ್ ಆಫ್ ದಿ ಕ್ಯಾಮ್ರಾ, ಯಾರು ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೋ ಅವರೆಲ್ಲರಿಂದ ಆಗಿರುವಂಥ ಒಂದು ಕೃತಿ ಇದು. ಅಂದರೆ ನಿಮಗೆ ಮೀಡಿಯಾದವ್ರಿಗೆ ಇಷ್ಟ ಆಗ್ತಿದೆ ಅಂದಾಗ ಇನ್ನು ಜನಕ್ಕೆ ತುಂಬ ಕನೆಕ್ಟ್ ಆಗೇ ಆಗುತ್ತೆ. ಏನಂದರೆ ತುಂಬ ವರ್ಷ ಆದಮೇಲೆ ಈಗ ಹೇಳ್ತಾ ಇದ್ದಾರೆ ಯಾರು, ತುಂಬ ವರ್ಷ ಆದಮೇಲೆ ಒಂದು ಲಿಟ್ರಲಿ ಒಳ್ಳೆ ಫೀಲ್ ಇರೋ ಸಿನಿಮಾ ಇದೇ ಥರ ಕರ್ನಾಟಕದ ಜನತೆಗೆ ಅನಿಸುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸಿನಿಮಾ ನೋಡಿ ಆಚೆ ಹೋಗೋದಿಲ್ಲ ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಅವರಿಗೆ ಫೀಲ್ ಆಗುತ್ತೆ. ಸರ್, ಈಗ ಸಿನಿಮಾ ರಿಲೀಸ್ ಆಗಿದೆ, ತುಂಬ ಅಪ್ರೋಚ್ ಮಾಡಿದ್ದೀರಾ ಮುಂಚೆ? ಏನೇನು ಸರ್, ಸಿನಿಮಾಗೆ ಸಪೋರ್ಟ್ ಬೇಕು ಅಂತ ತುಂಬ ಸ್ಟಾರ್ಗಳನ್ನ ಅಪ್ರೋಚ್ ಮಾಡಿದ್ರಿ, ಯಾರೂ ಬಂದಿಲ್ಲ. ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಅಟ್ಲೀಸ್ಟ್ ಇವಾಗಾದರೂ ಗೆಲ್ಸಿದ್ರೆ ಅವ್ನು ಇಂಡಸ್ಟ್ರಿ ಗೆಲ್ಲುತ್ತೆ ಸರ್. ಅದು ನಿಮ್ಗೆ ಅನಿಸಿದೆ ಅಲ್ವಾ? ನಾವು ಏನು ಗೊತ್ತಾ ಸರ್, ನಾವು ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದು ನಮ್ಮ ಸೀನಿಯರ್ಸು ಕಷ್ಟ ಏನು, ಅವ್ರು ಎಷ್ಟು ಬ್ಯುಸಿ ಇರ್ತಾರೆ, ಎಷ್ಟು ಸಿನಿಮಾಗಂತ ಸಪೋರ್ಟ್ ಮಾಡ್ತಾರೆ ಸರ್. ಓಕೆ, ಈಗ ನಮ್ಮ ಸಿನಿಮಾ ಚೆನ್ನಾಗಿದೆ, ಎಲ್ಲ ಜನಕ್ಕೆ ಇಷ್ಟ ಆಗ್ತಾ ಇದೆ, ಈ ಮೂಲಕ ಯಾರಿಗೋ ತಲುಪಿ ಯಾರೋ ಒಬ್ಬರು ಬಂದರೆ ನಮಗೆ ಹೆಲ್ಪ್ ಆಗೇ ಆಗುತ್ತೆ. ಅದು ಸೀನಿಯರ್ಸ್ ಶೆಡ್ಯೂಲ್ಸ್ ಏನು, ಅವರ ಪರಿಸ್ಥಿತಿಗಳೇನು ನಮ್ಗೆ ಗೊತ್ತಿರಲ್ಲ. ಅವರೇ ಬಂದು ಸಪೋರ್ಟ್ ಮಾಡಿದ್ರೆ ಅಥವಾ ನಾವು ಹೋದಾಗ ಅಪ್ರೋಚ್ ಮಾಡಿದಾಗ ಸಪೋರ್ಟ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ. ಬಟ್ ಯಾವತ್ತೂ ನಾವು ನಮ್ಮ ಸೀನಿಯರ್ಸ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಂತ ನಮ್ಮ ಟೀಮ್ ಒಂದು ಕಾನ್ಸೆಪ್ಟು. ನೋಡೋಣ ಸರ್ ಮುಂದಕ್ಕೆ ಏನಾಗುತ್ತೆ. ಬಟ್ ಸರ್, ಕೆಲವೊಂದು ಸರಿ ಸೀನಿಯರ್ಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋಕೆ ಹೋಗ್ತಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ಇದರ ಕನ್ನಡ ಸಿನಿಮಾಗಳಿಗೆ ಯಾಕೆ ಆ ಥರ ಅಂತ ಸರ್, ಅದು ತುಂಬ ಆಯಾಮಗಳಿದೆ. ನಾನು ಅಂದರೆ ಮಾಡ್ತಾರೆ ಸರ್, ಖಂಡಿತ ಯಾವತ್ತೂ ಒಳ್ಳೆ ಸಿನಿಮಾ ಕೈ ಬಿಟ್ಟಿಲ್ಲ. ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್. ನಮಗೆ ಸಿನಿಮಾ ನೋಡ್ತಾ ಯಾವುದೋ ಫುಡ್ಡು ಸಿನಿಮಾ ನೋಡ್ತಾ ಇದ್ದೀವಿ, ಏನೋ ಸ್ಟಾರೇ ಮಾಡ್ತಾ ಇದ್ದಾನೆ, ಆದರೆ ಒಂದು ಲಿಟ್ರಲಿ ಫೀಲಿತ್ತು. ಈ ಥರ ಒಂದು ಅಂದರೆ ಪಬ್ಲಿಕ್ ನೀವು ನೋಡಿದಾಗ ಏನು ಅನಿಸ್ತದೆ, ಪಬ್ಲಿಕ್ ಆಡಿಯನ್ಸ್ ಆಗಿ ನೀವು ಜಡ್ಜ್ ಮಾಡಿ ಏನು ಬೇಕು ಸರ್, ಅದೇ ಅಲ್ವಾ ಕೂಗಾಟ ಚೀರಾಟ. ಅವ್ರು ನಮ್ಮ ಬಗ್ಗೆ ಮಾತಾಡೋವಂಥದ್ದಂದರೆ ನಮ್ಮ ಬಗ್ಗೆ ಕತೆ ಸಿನಿಮಾ ಬಗ್ಗೆ ಮಾತಾಡೋದು. ನಾವು ಪಾತ್ರ ಮಾಡ್ತೀವಿ, ನಮ್ಮನ್ನು ಬೆಳೆಸ್ತಾರೆ, ಅದನ್ನೆಲ್ಲ ರೈಟರ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಮಾಡ್ತಾರೆ, ಅದು ಜನಕ್ಕೆ ಇಷ್ಟ ಆಗಿ ಮಾಡ್ತಾರೆ. ಬಟ್ ಜನಕ್ಕೆ ಏನೇ ನಮ್ಮನ್ನು ಮೆರೆಸೋದ್ರು ಕಥೆಯಲ್ಲಿ ಏನು ದಮ್ಮಿಲ್ಲ ಅಂದರೆ ಯಾವ ಆ್ಯಕ್ಟರ್ನೂ ಸ್ಟಾರ್ ಆಗುತ್ತೆ. ಸೊ ಕಥೆನೇ ಸರ್ ಸ್ಟಾರ್ ಇಲ್ಲ. ರೀಸೆಂಟಾಗಿ ಒಂದು ಧನುಷ್ ಅವರು ಹೇಳಿ